ವೇಟ್ ಮೊದಲು ನೀವು ನೀರು ಕುಡೀರಿ. ತುಂಬಾ ಅವಸರದಲ್ಲಿದ್ದೀರಾ. ಅಂದ್ರೆ ನೀವೆಲ್ಲ ಬಂದಿದ್ದೀರಾ ಅಲ್ವಾ ಸರ್, ನನಗೆ ಒಂಥರ ಭಯ ಆಗ್ತಿದೆ. ನಾವು ಬಂದಿದ್ದು ನಿಮ್ಮನೆಗಲ್ಲ ಮೀನಾಕ್ಷಿ ಅವರೇ, ಜಾನಕಿ ಅವ್ರ ಮನೆಗೆ. ಯಾಕೆ ಸರ್? ಗಂಗನ್ಗೋಸ್ಕರ ಹುಡುಕ್ತಿದ್ದೀವಿ. ಮಕ್ಕಳನ್ನೊಂದ್ಸರಿ ನೋಡಿ ಜಾನಕಿ ಅವ್ರ ಹತ್ರ ಗಂಗಾ ಬಗ್ಗೆ ಏನಾದರೂ ಗೊತ್ತೇನೋ ಅಂತ ಕೇಳೋಣ. ಗಂಗಾ ಮೇಡಮ್ ಅವ್ರನ್ನ ಹುಡ್ಕೊಂಡು ಬಂದಿದ್ದೀರಾ? ಗಂಗಾ ಮೇಡಮ್ ಬಗ್ಗೆನೇ ಕೇಳ್ತೀರಾ? ಆಗೋಯ್ತು, ನನ್ನ ತಾಳಿ ಬಾಗಿದ ಕತೆ ಮುಗ್ದೋಯ್ತು. ಮೀನಾಕ್ಷಿ ಅವರೇ, ನಿಮ್ಗೆ ಗಂಗಾ ಮೇಡಮ್ ಅವ್ರ ಬಗ್ಗೆ ಗೊತ್ತಾ? ಯಾವತ್ತಾದ್ರೂ ನೋಡಿದಿರಾ? ಅಯ್ಯಯ್ಯೋ, ನನಗೆ ಗಂಗಾ ಮೇಡಮ್ ಅವ್ರ ಬಗ್ಗೆ ಹೇಗೆ ಗೊತ್ತಿರುತ್ತೆ ಸರ್? ಅವ್ರನ್ನ ಯಾವತ್ತೂ ನೋಡಿಲ್ಲ. ಆದ್ರೆ ಅವರು ನಮ್ಮ ದೇವತೆ, ನಮ್ಮ ಮನೆ ದೀಪ, ನಮ್ಮ ಮನೆ ದೇವರು. ಅವ್ರನ್ನ ನೋಡಿದ್ರೆ ನಿಮ್ಗೆ ಹೇಳ್ತಿರ್ಲಿಲ್ವಾ ಏನೋ? ಅವ್ರು ನಮ್ಮ ಪಕ್ಕದ ಮನೇಲಿದ್ರು, ಪಕ್ಕದ ಬೀದಿಲಿದ್ರು, ಪಕ್ಕದ ಊರಲ್ಲಿದ್ರು. ನೋಡಿದ್ರೆ ನಿಮ್ಗೆ ಹೇಳ್ದೇ ಇರ್ತಿದ್ನಾ ಸರ್? ಸರ್, ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಸ್ವಾಮಿ, ಮೀನಾಕ್ಷಿ ಅವ್ರ ಮಾತು ಕೇಳ್ತಾ ಇದ್ರೆ ಗಂಗಾ ಅವರು ಇವ್ರ ಮನೇಲೆ ಇರೋ ತರ ಕಾಣ್ತಾ ಇದೆ ಅಲ್ವಾ? ಹೌದು ಸರ್. ಅಯ್ಯಯ್ಯೋ, ನಿಮ್ಗೆ ಆತರ ಅನುಮಾನ ಯಾಕೆ ಬಂತು ಸರ್? ಮತ್ತೆ ನಿಮ್ ಮಾತು ವರ್ತನೆ ಹಾಗೇ ಇದೆಯಮ್ಮ. ನಮ್ಮನ್ನ ಯಾಕೆ ಹೊರಗಡೆನೆ ನಿಲ್ಸಿ ಮಾತಾಡ್ತಿದ್ದೀರಾ? ಎಂತ ಮಾತಾಡಿದ್ರಿ? ಎಲ್ಲರೂ ಬನ್ನಿ, ನಮ್ಮ ಮನೇಲಿ ನಿಮ್ಗೆ ಅತಿಥಿ ಸತ್ಕಾರ ಮಾಡ್ತೀನಿ. ಅದೇನು ಬೇಡಮ್ಮ, ನಾವು ಬಂದಿದ್ದು ಅಭಿದಿವ್ಯನ್ ನೋಡಿ ಜಾನಕಿ ಅವ್ರ ಹತ್ರ ಮಾತಾಡೋದಕ್ಕೆ. ಸರ್, ನಡೀರಿ ಎಸಿಪಿ ಅವರೇ. ಸರ್, ನೀವೇನ್ ಸರ್ ಇಲ್ಲಿ? ಸ್ವಾಮಿ, ಹೇಳೋಕೆ ನನ್ ಕೈಲಾಗಲ್ಲ, ನೀನ್ ಹೇಳು. ಸರಿ ಸರ್. ಓಹೋ, ಗಂಗಾ ಮೇಡಮ್ ಅವರು ನಮ್ಮನೇಲಿ ಇದ್ದಾರೆ ಅಂತ ಬಂದ್ರಾ? ಇಲ್ಲ ನಾಣಿ, ಜಾನಕಿ ಅವ್ರ ಹತ್ರ ಗಂಗನ್ ಬಗ್ಗೆ ಕೇಳೋಣ ಅಂತ ಬಂದ್ವಿ. ಅವಳು ಗಂಗನ ನೋಡಿದಳೋ ಕೇಳೋಣ ಅಂತ. ಅದಕ್ಕೇನಂತೆ ಸರ್? ಮೀನಾಕ್ಷಿ, ಹೋಗಿ ಜಾನಕಿ ದೇವರನ್ನ ಕರ್ಕೊಂಡು ಬಾ.